ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅಂದರೆ ಲೋಹಗಳು ಉತ್ತಮ ಶಾಖ ವಾಹಕಗಳು. ಇದನ್ನ ನಾವು ನಾರ್ಮಲ್ ಆಗಿ ಯಾವ ಥರ ಕಲಿತೀವಿ, ಆಮೇಲೆ ನಮ್ಮ 3D ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ಯಾವ ಥರ ಕಲಿತೀವಿ ಅಂತ ಹೇಳಿ ಡಿಫ್ರೆನ್ಸ್ ಇದೆ. ಜಸ್ಟ್ ನೋಡಿ, ನಾನು ನಿಮಗೆ ಒಂದು ಬರ್ನರ್ ಅನ್ನ ತೆಗಿತೀನಿ. ಇದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಏನಿದೆ ಒಂದು ತಾಮ್ರದ ತಂತಿಯನ್ನ ನಾನೇನು ಮಾಡ್ತೀನಿ, ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಲೋಹಗಳಂದ್ರೆ ಏನು, ತಾಮ್ರದ ತಂತಿ ಆಗಿರ್ಬೋದು ಅಥವಾ ಕಾಪರ್ ಆಗಿರ್ಬೋದು, ಈ ಥರಕ್ಕೆ ಲೋಹಗಳಲ್ಲ. ಸೊ ಈ ಒಂದು ತಾಮ್ರದ ತಂತಿ ಏನಿದೆ ಇದಕ್ಕೆ ಲೋಹ ಅಂತಾರೆ. ಇಲ್ಲಿ ಏನಿದೆ, ಸೊ ಇದು ಹೀಟ್ ಆಗುತ್ತೆ, ಅಂದ್ರೆ ಹೀಟವನ್ನ ಅಂದ್ರೆ ಉಷ್ಣವನ್ನ ಹೀರಿಕೊಳ್ತಕ್ಕಂತಹ ಒಂದು ಒಳ್ಳೆ ವಾಹಕ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಾನೇನು ಮಾಡ್ತೀನಿ, ಇದು ಕ್ಯಾಂಡಲ್ ಇದೆ. ಸೊ ಈ ಕ್ಯಾಂಡಲ್ ಏನಾಗ್ತಾ ಇದೆ, ಈ ಹೀಟ್ ನ ಜನರೇಟ್ ಮಾಡ್ತಾ ಇದೆ. ಇದು ಎ ಪಾರ್ಟ್ ಅನ್ಕೊಳ್ಳೋಣ, ಇದು ಪಾರ್ಟ್ ಬಿ ಅನ್ಕೊಳ್ಳೋಣ. ಓಕೆ, ಎ ಪಾರ್ಟ್ ಏನ್ ಮಾಡ್ತಾ ಇದೆ, ಹೀಟ್ ನ ಜನರೇಟ್ ಮಾಡ್ತಾ ಇದೆ. ಬಟ್ ಏನಾಗುತ್ತೆ, ಬಿ ಪಾರ್ಟ್ ಕಾಯುತ್ತೆ. ಓಕೆ, ಇದು ಹೀಟ್ ಆಗುತ್ತೆ. ಹಾಗೆ ಸರ್ ಪಾರ್ಟ್ ಎ ಗೆ ನಾವು ಹೀಟ್ ಕೊಟ್ಟಾಗ ಪಾರ್ಟ್ ಎ ಮಾತ್ರ ಕಾಯಬೇಕಲ್ವಾ, ಪಾರ್ಟ್ ಬಿ ಹೇಗಾಗುತ್ತೆ ಅಂದ್ರೆ ಲೋಹಗಳೇನಾಗುತ್ತೆ, ಸಣ್ಣ ಸಣ್ಣ ಒಂದು ಪರಮಾಣುಗಳಿಂದ, ಚಿಕ್ಕ ಚಿಕ್ಕ ಪರಮಾಣುಗಳಿಂದ ಕೂಡಿರ್ತಕ್ಕಂತಹ ಒಂದು ದೊಡ್ಡ ಲೋಹ ಆಗಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಅದರೊಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಅವೇನ್ ಮಾಡ್ತವೆ, ಹೀಟ್ ಜನರೇಟ್ ಮಾಡಿದ ತಕ್ಷಣ ಏನಾಗ್ತವೆ, ಆ ಒಂದು ಎಲೆಕ್ಟ್ರಾನ್ಸ್ಗಳು, ಫ್ರೀ ಎಲೆಕ್ಟ್ರಾನ್ಸ್ಗಳು ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಮಾಡ್ತವೆ. ಒಂದ್ಸಾರಿ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಒಂದಕ್ಕೊಂದು ಸಣ್ಣ ಸಣ್ಣ ಪರಮಾಣುಗಳು ಡಿಕ್ಕಿ ಹೊಡೆದೇನಾಗುತ್ತೆ, ಹೀಟು ಸೈಡ್ಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಈ ತರ ಆಗ್ತಾ ಆಗ್ತಾ ಹೋಗಿ ಈ ಎಂಡಿಗೆ ನಾವು ಬೆಂಕಿ ಹಚ್ಚಿದ್ರು ಕೂಡ ಈ ಎಂಡಿಗೆ ಏನಾಗುತ್ತೆ, ಆ ಹೀಟು ಜನರೇಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ನಿಮ್ಮ ನಾರ್ಮಲ್ ಕ್ವಶನ್ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಸರ್ ಈ ಹೀಟ್ ನಾವು ಕೊಟ್ಟರೆ ಇಲ್ಲಿ ಹೇಗೆ ಹೀಟ್ ಆಗುತ್ತೆ, ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ ಸರ್, ಅದನ್ನ ಟಚ್ ಮಾಡಿದಾಗ ಫೈಂಡ್ ಔಟ್ ಮಾಡಬೇಕು. ಹೇಗೆ ಸರ್ ಅಂದ್ರೆ ಅದಕ್ಕೆ ಮೇನ್ ಅಂತಾರೆ, ಅಂದ್ರೆ ವ್ಯಾಕ್ಸ್. ಆ ವ್ಯಾಕ್ಸ್ ನ ಏನ್ ಮಾಡ್ತೀವಿ, ಇಲ್ಲಿ ಅಟ್ಯಾಚ್ ಮಾಡ್ತೀವಿ. ವ್ಯಾಕ್ಸ್ ಏನ್ ಮಾಡ್ತೀವಿ, ಒಂದೊಂದು ಪಿನ್ ಅನ್ನ ಅಟ್ಯಾಚ್ ಮಾಡ್ತೀವಿ. ಓಕೆ, ಏನಾಗುತ್ತೆ, ಇವಾಗ ಹೀಟ್ ಜನರೇಟ್ ಆದಾಗೆಲ್ಲ ಈ ಕಡೆ ಹೀಟ್ ಪಾಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದೊಂದು ಈ ಮೇನ್ ಅಗರಿಗೆ ಅಂದ್ರೆ ವ್ಯಾಕ್ಸ್ ಕಡೆಗೆ ಏನಾಗುತ್ತೆ, ಅದು ಮೆಲ್ಟ್ ಆಗಿ ಈ ಒಂದು ಏನಾಗುತ್ತೆ ಪಿನ್ ಡ್ರಾಪ್ ಆಗಿ ಕೆಳಗಡೆ ಬೀಳುತ್ತೆ. ಓಕೆ, ಸೊ ನಾನು ಏನ್ ಮಾಡಿದೆ, ನಿಮ್ಮ ನಾರ್ಮಲ್ ಬೋರ್ಡ್ ಅಲ್ಲಿ, ನಿಮ್ಮ ನಾರ್ಮಲ್ ಟ್ಯೂಷನ್ ಕ್ಲಾಸಸ್ ಅಲ್ಲಿ ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾರೋ ಆ ತರ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಇದನ್ನೇ ನಾನು ಏನು ಮಾಡ್ತೀನಿ, ನಮ್ಮ ಒಂದು 3D ಅಪ್ಲಿಕೇಶನ್ ಮುಖಾಂತರ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಜಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಏನಿದೆ ಆಲ್ರೆಡಿ ಎಲ್ಲ ಸೆಟಪ್ ಇದೆ. ನಾನು ನಿಮಗೆ ಮಿಲ್ಲಿಂಗ್ ಕೂಡ ತೋರಿಸ್ತೀನಿ ಯಾವ ತರ ಇದೆ. ಇದು ಸ್ಟ್ಯಾಂಡ್, ಇದಕ್ಕೆ ಏನಂತಾರೆ ಅಲ್ಯೂಮಿನಿಯಂ ಅಂತಾರೆ. ಸೊ ಅದಕ್ಕೆ ಏನಂತಾರೆ ತಾಮ್ರದ ತಂತಿ ಕೂಡ ಅನ್ಬೋದು. ಇದು ಏನಾಗಿದೆ, ಬರ್ನರ್ ಆಗಿದೆ. ಆಮೇಲೆ ಇಲ್ಲಿ ಗ್ಯಾಸ್ ಅಂಡ್ ಇದು ಬ್ಯಾಕ್ಸ್ ಅಂತ ಅದಕ್ಕೆ. ಆಮೇಲೆ ಏನಂತಂದ್ರೆ ಪಿನ್ಗಳು. ಓಕೆ, ನಾನೇನ್ ಮಾಡ್ತೀನಿ ಈಗ ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡ್ತೀನಿ. ಅಲ್ಲೇನಾಯ್ತು, ಸ್ಟ್ಯಾಂಡ್ ಕೂಡ, ಸ್ಟ್ಯಾಂಡ್ ಏನಾಗಿದೆ ಲೋಹ ತಂತಿಯನ್ನ ಅಟ್ಯಾಚ್ ಮಾಡಿದ್ವಿ. ಏನಾಯ್ತು, ಅದ್ರ ಮೇಲೆ ವ್ಯಾಕ್ಸ್ ನ ಕೂಡ ಅಟ್ಯಾಚ್ ಮಾಡಿದ್ವಿ. ಅದಾದ ತಕ್ಷಣ ಏನ್ ಮಾಡಿದ್ವಿ, ಪಿನ್ಗಳನ್ನ ಅಟ್ಯಾಚ್ ಮಾಡಿದ್ವಿ. ಈಗ ಏನ್ ಮಾಡ್ತೀವಿ, ಇಲ್ಲಿ ಬೆಂಕಿಯನ್ನು ಹಚ್ತೀವಿ. ಓಕೆ, ಫೈರ್ ಸ್ಟಾರ್ಟ್ ಆಯ್ತು. ಒಂದ್ಸರಿ ಫೈರ್ ಸ್ಟಾರ್ಟ್ ಆದ ತಕ್ಷಣ ಹೀಟ್ ಜನರೇಟ್ ಆಗ್ತಾ ಇದೆ. ಓಕೆ, ನೀವು ನೋಡಬಹುದು. ಸೊ ಇಲ್ಲಿ ಹೀಟ್ ಜನರೇಟ್ ಆಯ್ತು. ಈ ಹೀಟ್ ಏನಾಗ್ತದೆ, ಈ ಕಡೆ ಟ್ರಾನ್ಸ್ಫರ್ ಆಗ್ತದೆ. ಅದಾದ ತಕ್ಷಣ ಏನಾಗುತ್ತೆ, ಈ ವ್ಯಾಕ್ಸ್ ಇದೆಯಲ್ಲ ಇದು ನಿಧಾನವಾಗಿ ಮೆಲ್ಟ್ ಆಗುತ್ತೆ, ಅಂದ್ರೆ ಕರಗುತ್ತೆ. ಕರಗಿ ಒಂದೊಂದು ಪಿನ್ಗಳು ಡ್ರಾಪ್ ಆಗ್ತದೆ. ನಿಮ್ಮ ಕಣ್ಣ ಮುಖಾಂತರ ನೋಡಬಹುದು ಇಲ್ಲಿ ಯಾವ ತರ ಕಾಣಿಸ್ತಾ ಇದೆ. ಈ ಹೀಟ್ ಕೊಟ್ಟು ಕೂಡ ಇದು ವ್ಯಾಕ್ಸ್ ಇಲ್ಲಿ ಕರಗಿ ಕೆಳಗಡೆ ಬೀಳ್ತಾ ಇದೆ. ಬಟ್ ಇಲ್ಲಿ ಏನಾಯ್ತು, ನಮಗೆ ನೋಡಕ್ ಸಿಗಲಿಲ್ಲ. ಇಲ್ಲಿ ನಾರ್ಮಲ್ ಟ್ಯೂಷನ್ ಅಲ್ಲಿ ಅಥವಾ ನಾರ್ಮಲ್ ಸ್ಕೂಲ್ಗಳಲ್ಲಿ ಕಲಿಯುವಂತಹ ಟಾಪಿಕ್ ಇದಾಗಿರುತ್ತೆ. ನಮ್ಮ 3D ಟ್ಯೂಷನ್ ಅಂತ ಕಲಿಯೋ ಟಾಪಿಕ್ ಇದಾಗಿರುತ್ತೆ. V.18 ಪ್ರೀಮಿಯಂ ಟ್ಯೂಷನ್ ಅಂತ ಹೇಳಿ ಕರ್ನಾಟಕದಲ್ಲಿ ಮೊದಲ 2 ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಒಂದು ಹಾರುಗೇರಿ, ಇನ್ನೊಂದು ಜಮಖಂಡಿಯಲ್ಲಿ. ದಯವಿಟ್ಟು ಹಿಂದೆ ಬಂದು ಟ್ಯೂಷನ್ ಸೆಂಟರ್ಗೆ ಭೇಟಿ ನೀಡಿ. ಥ್ಯಾಂಕ್ ಯು.